ಪಟ್ಟಣದ ಗುರುಮಠದಲ್ಲಿ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳವರಿಂದ ಅಧಿಕ ಮಾಸದ ನಿಮಿತ್ತವಾಗಿ 48 ದಿನಗಳ ಕಾಲ ನಿರಂತರ ಕೋಟಿ ಜಪಾನುಷ್ಠಾನ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಶ್ರೀ ಸಿಲ್ವಂತ ಹಿರೇಮಠದಲ್ಲಿ ಶ್ರೀ ಗಣಮಹಿಮ ಪೂರ್ವಜ್ಞ ಧರ್ಮರತ್ನ ಭಾರತ ಭೂಷಣ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು ಈ ಅಧಿಕ ಮಾಸದಲ್ಲಿ 48 ದಿನಗಳ ಕಾಲ ನಿರಂತರ ಕೋಟಿ ಜಪಾನುಷ್ಠಾನ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮಕ್ಕೆ ಕೋಲಾರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಭಕ್ತರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಬರಗಾಲ ನಿವಾರಣೆಗಾಗಿ ಮಳೆ ಬೆಳೆ ಚೆನ್ನಾಗಿ ಆಗಿ ರೈತರ ಬಾಳು ಬಂಗಾರವಾಗಬೇಕು. ಯುವ ಜನತೆ ದುಷ್ಟ ಗುಣಗಳಿಂದ ದೂರವಾಗಬೇಕು. ರಾಜಕೀಯ ಧುರೀಣರು ರಾಜ್ಯ ಹಾಗೂ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಬೇಕು. ದೇಶ ಕಾಯುವಂತ ಸೈನಿಕರನ್ನು ಒಳ್ಳೆಯ ಆರೋಗ್ಯದಿಂದ ಭಾರತ ಮಾತೆ ಕಾಪಾಡಲಿ ಎನ್ನುವ ಸದು ಉದ್ದೇಶದಿಂದ ಈ ಕೋಟಿ ಜಪಾರಾಧನೆ ಮೂಲಕ ನಾಡು ದೇಶ ಸಮೃದ್ಧಿ ಸಂಕಲ್ಪ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿರುವುದು ಅದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಸಿಲ್ವಂತ ಹಿರೇಮಠ ಎನ್ನುವ ಹೆಮ್ಮೆ ಎಂದು ಮಾತನಾಡಿದರು. ಪ್ರಥಮದಲ್ಲಿ ಶ್ರೀಮದ್ ವೀರಶೈವ ಧರ್ಮ ಸಾಮ್ರಾಜ್ಯಕರ ಚಕ್ರವರ್ತಿಗಳಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಕೊಲ್ಹಾರ ಪಟ್ಟಣದ ಗುರುಮಠ ಹಿರೇಪಟ್ಟದೇವರ ಶೀಲವಂತ ಹಿರೇಮಠದಲ್ಲಿ ಘನಮಹಿಮ ಪೂರ್ಣಜ್ಞ ಧರ್ಮರತ್ನಾಕರ ಶಿವಾಚಾರ್ಯ ಭೂಷಣ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳವರು ಶೀಲವಂತ ಹಿರೇಮಠ ಕೊಲ್ಹಾರ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂತಹ ಅಧಿಕ ಮಾಸದ ಪ್ರಯುಕ್ತ ಕೋಟಿ ಜಪಾರಾಧನೆ ಮತ್ತು ಇಷ್ಟಲಿಂಗ ಪೂಜಾ ನಿರಂತರ ಅಂದರೆ ಪ್ರತಿದಿನ ನಿತ್ಯ ಕೋಟಿ ಜಪಾರಾಧನೆ ಆಗಬೇಕು. ಮತ್ತು ಇಷ್ಟಲಿಂಗ ಪೂಜಾ ಅಂತಂದರೆ ಬೆಳಗಿನ 2:21 ರಾತ್ರಿ ಸಮಯದಲ್ಲಿ ಹಗಲು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಜಪಾರಾಧನೆ ಕಾರ್ಯಕ್ರಮ ಹಮ್ಮಿಕೊಂಡು ದರ್ಶನಾರ್ಥವಾಗಿ ಭಕ್ತರಿಗೂ ಸಹಿತ ಒಂದು ಸಮಯದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಈ ಸಲದ ಒಂದು ಜ್ಯೇಷ್ಠ ಮಾಸದ ಅಧಿಕ ಮಾಸದಲ್ಲಿ 48 ದಿನಗಳ ನಿರಂತರ ಕೋಟಿ ಜಪಾರಾಧನೆ ಮತ್ತು ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಕೊಲ್ಹಾರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರ ಒಂದು ಸಹಕಾರ ನಿತ್ಯ ದರ್ಶನದ ಮುಖಾಂತರ ನಡೀತಾ ಇದೆ. ಈ ಒಂದು ಸಂಕಲ್ಪ ಏನಪ್ಪ ಅಂತಂದರೆ ಕೋಟಿ ಜಪಾರಾಧನೆ ಇಷ್ಟಲಿಂಗ ಪೂಜಾ ಮಾಡುವಂಥ ಸಂಕಲ್ಪ ಏನು ಅಂತಂದರೆ ಮೊಟ್ಟ ಮೊದಲು ಬರಗಾಲ ನಿವಾರಣೆಯಾಗಿ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರ ಬಾಳು ಬಂಗಾರವಾಗಬೇಕು ಮತ್ತು ಯುವ ಜನತೆ ದುಷ್ಟ ಗುಣಗಳಿಂದ ದುರಾಚಾರದಿಂದ ದೂರಾಗಿ ಸದ್ಗುಣವಂತರಾಗಿ ಆರೋಗ್ಯವಂತರಾಗಿ ಬಾಳಬೇಕು ಮತ್ತು ರಾಜಕೀಯ ಗಣ್ಯರು ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗಾಗಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ದೇಶವನ್ನು ಕಾಯತಕ್ಕಂತಹ ಸೈನಿಕರಿಗೆ ಒಳ್ಳೆಯ ಒಂದು ಆರೋಗ್ಯ ಭಾರತ ಮಾತೆ ಕಾಪಾಡಲಿ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಕೋಟಿ ಜಪಾರಾಧನೆ ಮುಖಾಂತರ ನಾಡು ಮತ್ತು ದೇಶದ ಸಮೃದ್ಧಿಗಾಗಿ ನಾವು ಸಂಕಲ್ಪವನ್ನು ಮಾಡಿಕೊಂಡು 48 ದಿನಗಳ ನಿರಂತರ ಕೋಟಿ ಜಪಾರಾಧನೆ ಅಂತಂದರೆ ನಿರಾಹಾರವಾಗಿ ಅಂದರೆ ಹಣ್ಣು ಹಾಲು ಅಷ್ಟ ಸೇವನೆ ಆಹಾರದ ಸೇವನೆ ಇಲ್ಲದೇ ಮಾಡ್ತಕ್ಕಂತಹ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಅಂತಂದರೆ ಅದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಕೊಲ್ಹಾರ ತಾಲೂಕಿನ ಒಂದು ಶೀಲವಂತ ಹಿರೇಮಠದಲ್ಲಿ ಇರತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಕಲ ಸದ್ಭಕ್ತರಿಗೂ ಇಷ್ಟಾರ್ಥವನ್ನು ದಯಪಾಲಿಸಿ ಆ ಪಾರ್ವತಿ ಪರಮೇಶ್ವರರು ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ರೈತರನ್ನು ಹಾಗೂ ಈ ನಾಡಿನ ಸಮಸ್ತ ಜನತೆಯನ್ನು ಕಾಪಾಡಲಿ ಅಂತಕ್ಕಂತಹ ಒಂದು ಸಂಕಲ್ಪದ ನುಡಿಯನ್ನು ಇವತ್ತು ನಾವು ತಿಳಿಯಪಡಿಸ್ತಾ ಇದ್ದೇವೆ. ಕೊಲ್ಹಾರ ಶೀಲವಂತ ಹಿರೇಮಠದಲ್ಲಿ ಧರ್ಮರತ್ನಾಕರ ಶಿವಾಚಾರ್ಯ ಭೂಷಣ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು ಹಮ್ಮಿಕೊಂಡಿರ್ತಕ್ಕಂತಹ ಅಧಿಕ ಮಾಸದ ಪ್ರಯುಕ್ತವಾಗಿ ನಡೆದುಕೊಂಡು ಬಂದ ಕೋಟಿ ಜಪಾನುಷ್ಠಾನ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಭಾಗಿಯಾಗಿ ಗುರುವಿನ ಒಂದು ತುಲಾಭಾರ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡ್ರು. ತುಲಾಭಾರ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಸಾತ್ವಿಕ ಸಜ್ಜನ ಮತ್ತು ಸಮಾಜ ಸುಧಾರಕರ ಒಂದು ತುಲಾಭಾರ ಸೇವೆಯನ್ನು ಸ್ವಾಮೀಜಿಯವರು ಅಷ್ಟೇ ಅಲ್ಲ, ಅವ್ರು ಯಾರಾದರೂ ಇದ್ದರೂ ಮಾಡ್ಬೋದು. ಅಂಥ ಒಂದು ಸಾತ್ವಿಕ ಸಜ್ಜನತ್ವ ಅವರಲ್ಲಿ ಇರಬೇಕು. ಅಂಥವರು ತುಲಾಭಾರವನ್ನು ಮಾಡಿದರೆ ಯಾವ ರೀತಿಯಾಗಿ ಗುರುವಿನ ನಾಣ್ಯದಿಂದ ಮತ್ತು ಧಾನ್ಯದಿಂದ ಮೇಲಕ್ಕೆ ಎತ್ತುತ್ತಾರೋ ಆ ಭಕ್ತರು ಸದಾಕಾಲ ಭಗವಂತನ ಒಂದು ಆಶೀರ್ವಾದದಿಂದ ಅವರು ಮೇಲಕ್ಕೆ ಏರ್ತಾ ಹೋಗ್ತಾ ಇದ್ದಾರೆ. ಅವರ ಮಣಿತನ ಅಂತಕ್ಕಂಥ ಸಂಕಲ್ಪದಿಂದ ಈ ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ನಮ್ಮ ಶ್ರೀಮಠದಲ್ಲಿ 112 ಮಂದಿ ಭಕ್ತಾದಿಗಳು ತುಲಾಭಾರ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ತುಲಾಭಾರ ಸೇವೆಯ ಒಂದು ಧನ ಮತ್ತು ಧಾನ್ಯದ ಸೇವೆ ಏನಿದೆಯಲ್ಲ ಅದೆಲ್ಲವನ್ನು ನಮ್ಮ ಶ್ರೀಮಠದ ಒಂದು ರಥೋತ್ಸವದ ಒಂದು ನಿರ್ಮಾಣಕ್ಕಾಗಿ ನಾವು ಅದನ್ನು ಸಮರ್ಪಿಸ್ತಾ ಇದ್ದೇವೆ ಅಂತಕ್ಕಂಥ ನಿಸ್ವಾರ್ಥ ಭಾವವನ್ನು ಇವತ್ತಿನ ದಿವಸ ಸಮರ್ಪಿಸಿ ಈ ಭಾಗಿಯಾಗಿರ್ತಕ್ಕಂಥ ಸಕಲ ಸದ್ಭಕ್ತರಿಗೂ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಮತ್ತು ಬಸವಾದಿ ಪ್ರಮತರು ಪಾರ್ವತಿ ಪರಮೇಶ್ವರರು ಸರ್ವರಿಗೂ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಒಂದು ಶುಭಾಶೀರ್ವಾದ ನಾವು ದಯಪಾಲಿಸ್ತೇವೆ.
ನಾರಾಯಣೀ ನಮೋಸ್ತುತೇ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂಧಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.